ಕಲಬುರಗಿ ಜೈಲು ಅಧೀಕ್ಷಕಿ ವರ್ಸಸ್ ಖೈದಿಗಳ ಮಧ್ಯೆ ಜಟಾಪಟಿ ನಡೆದಿದೆ. ಖೈದಿಗಳಿಂದಲೇ ಜೈಲು ಅಧೀಕ್ಷಕಿ ಅನಿತಾಗೆ ಜೀವ ಬೆದರಿಕೆ. ಅಧೀಕ್ಷಕಿ ಕಾರ್ ಸ್ಫೋಟಿಸುವ ಬೆದರಿಕೆ ಹಾಕಿದ ಖೈದಿಗಳು. ಜೈಲಿನ ಅಕ್ರಮಕ್ಕೆ ಅಧೀಕ್ಷಕಿ ಅನಿತಾ ಬ್ರೇಕ್ ಹಾಕಿರ್ತಾರೆ. ಇದನ್ನ ಸಹಿಸೋಕಾಗದೆ ಖೈದಿಗಳು ಈಗ ಅಧೀಕ್ಷಕಿ ಕಾರ್ ಸ್ಫೋಟಿಸುವ ಬೆದರಿಕೆ ಹಾಕಿದ್ದಾರೆ. ಕಳೆದ ತಿಂಗಳು ಕಲಬುರಗಿ ಜೈಲಿಗೆ ಅನಿತಾ ವರ್ಗಾವಣೆ ಆಗುತ್ತೆ. ಜೈಲಿನಲ್ಲಿ ಕಟ್ಟುನಿಟ್ಟಿನ ರೂಲ್ಸ್ ಜಾರಿ ಮಾಡಿದ್ರು ಅನಿತಾ. ಅಧೀಕ್ಷಕಿ ಅನಿತಾ ಟಫ್ ರೂಲ್ಸ್ಗೆ ಜೈಲಿನ ಖೈದಿಗಳು ಕೆರಳ್ತಾರೆ. ನಿನ್ನೆ ಜೈಲಿನಲ್ಲಿ ಬೀಡಿ, ಸಿಗರೇಟ್ ಇದೆಲ್ಲವನ್ನು ಕೂಡ ಬಂದ್ ಮಾಡಿಸಿರ್ತಾರೆ ಅಧೀಕ್ಷಕಿ ಅನಿತಾ. ಅಧೀಕ್ಷಕಿ ಅನಿತಾ ವಿರುದ್ಧ ಖೈದಿಗಳು ಪ್ರತಿಭಟನೆಗೂ ಕೂಡ ಮುಂದಾಗಿದ್ರು. ಜೈಲಿನ ಅಕ್ರಮಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಈಗ ಅಧೀಕ್ಷಕಿಗೆನೆ ಜೀವ ಬೆದರಿಕೆ. ಕಾರ್ ಸ್ಫೋಟಿಸ್ತೀವಿ ಅಂತ ಜೈಲಿನ ಖೈದಿಗಳು ಜೈಲಿನ ಅಧೀಕ್ಷಕಿ ಅನಿತಾಗೆ ಬೆದರಿಕೆ ಹಾಕಿದ್ದಾರೆ. ಕಾರಣ ಜೈಲಿನ ಅಕ್ರಮಗಳಿಗೆ ಬ್ರೇಕ್ ಹಾಕಿದೆ. ಕಳೆದ ತಿಂಗಳಷ್ಟೇ ಕಲಬುರಗಿ ಜೈಲಿಗೆ ಅನಿತಾ ವರ್ಗಾವಣೆಯಾಗಿ ಬಂದಿರ್ತಾರೆ. ಆ ದಿನದಿಂದ ಜೈಲಿನಲ್ಲಿ ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ಜಾರಿ ಮಾಡ್ತಾರೆ. ಜೊತೆಗೆ ನಿನ್ನೆ ಬೀಡಿ, ಸಿಗರೇಟ್ ಇದ್ಯಾವುದೂ ಕೂಡ ಇರಲ್ಲ ಅಂತ ಅದನ್ನ ಬಂದ್ ಮಾಡಿಸಿದ್ರು. ಖೈದಿಗಳಿಂದ ಅಧೀಕ್ಷಕಿ ಅನಿತಾಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಖೈದಿಗಳು. ಫೋನ್ ಪೇ ಮೂಲಕ 10,000 ಹಣ ಟ್ರಾನ್ಸ್ಫರ್. ಅನಾಮಧೇಯನಿಂದ ಅಧೀಕ್ಷಕಿ ಫೋನ್ ಪೇ ಆಗಿದೆ. ಫೋನ್ ಪೇ ಸ್ಕ್ರೀನ್ ಶಾಟ್ ಅನ್ನ ಇಟ್ಕೊಂಡೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅಧೀಕ್ಷಕಿ ಕಾರ್ ಚಾಲಕ ಶ್ರೀಕಾಂತ್ಗೂ 2,000 ರೂಪಾಯಿ ಫೋನ್ ಪೇ ಮಾಡಿದ್ದಾರೆ. ಅಧೀಕ್ಷಕಿ ಅನಿತಾಗೆ ಬ್ಲಾಕ್ ಮೇಲ್ ಮಾಡೋದಕ್ಕೇನೆ ಈ ಹುನ್ನಾರನ? ಆ ಪ್ರಶ್ನೆ ಈಗ. ಜೈಲಿನ ಖೈದಿ ಶೇಖ್ ಮುಸ್ತಫಾ ಸಂಬಂಧಿಯಿಂದ ಫೋನ್ ಪೇ ಆಗಿದೆ. ಹಣಕ್ಕೆ ಬೇಡಿಕೆ ಇಟ್ಟ ಕುರಿತು ಖೈದಿ ಶೇಖ್ ಮುಸ್ತಫಾನಿಂದ ಆಡಿಯೋ ಕೂಡ ಇದೆ. ಕುಟುಂಬಸ್ಥರ ಜೊತೆ ಮಾತನಾಡಿರುವಂತಹ ಆ ಆಡಿಯೋ ಈಗ ವೈರಲ್ ಆಗಿದೆ. ಅನಿತಾಗೆ 25,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನಿತಾ ಎನ್ನುವ ಆಡಿಯೋದು ಕುಟುಂಬಸ್ಥರ ಜೊತೆ ಖೈದಿ ಮುಸ್ತಫಾ ಮಾತನಾಡಿರುವ ಸಂಭಾಷಣೆ ಇದೆ. ಅನಿತಾ ವಿರುದ್ಧ ಖೈದಿ ಸಂಬಂಧಿಕರು ದೂರು ಕೊಟ್ಟಿದ್ದಾರೆ. ಬಂಧಿಖಾನೆ ಇಲಾಖೆ, ಸಿಎಂ, ಗೃಹ ಸಚಿವರು, ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಆರೋಪಿಗಳ ಆರೋಪ ಜೈಲು ಅಧೀಕ್ಷಕಿ ಅನಿತಾ ಈಗ ಅಲ್ಲಗಳಿತಾ ಇದ್ದಾರೆ. ನಾನು ಇಲ್ಲಿ ಬಂದು 1.5 ತಿಂಗಳಾಗ್ತಾ ಬಂತು. ನಾನಿಲ್ಲಿ ಲಾಸ್ಟ್ ಅಕ್ಟೋಬರ್ 14th ರಿಪೋರ್ಟ್ ಆದೆ. ಅವಾಗಿಂದಲೂ ನಾವು ಭಾಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡು ಇಲ್ಲಿ ಯಾವುದೇ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡ್ಲಿಕ್ಕೆ ನೋಡ್ತಾ ಇದ್ದೀವಿ. ಸೊ ಅದರ ಒಂದು ಇಲ್ಲಿ ಬಂದಾಗಿಂದ ನಾನು 9 FIRಗಳು ಹಾಕಿದ್ದೀನಿ. ಅದೇ ರೀತಿಯಲ್ಲಿ ಯಾವುದು ಕೂಡ ನಮ್ಮ ಇದರಿಂದ ನುಸುಳ್ದಂತೆ ತಡೆಗಟ್ಟಲಿಕ್ಕೆ ನೋಡ್ತಾ ಇದ್ದೀವಿ. ಸೊ ಒಂದು ಮೊನ್ನೆ ನಮ್ಮ ಅಕೌಂಟಿಗೆ ಫೇಕಾಗಿ ಫ್ರಾಡುಲೆಂಟಾಗಿ ಯಾರೋ ಒಬ್ಬರು ಪರ್ಸನ್ನು ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಅದನ್ನು ಕೂಡ ಒಂದು ಇದು ಮಾಡಲಿಕ್ಕೆ ನೋಡಿದ್ರು. ಅದನ್ನು ನಾನು ಇಮಿಡಿಯೇಟ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ. ಅದ್ರ ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಇದೊಂದು ತಂತ್ರಗಾರಿಕೆ ಇದು. ಅದನ್ನು ನಾನು ಇದು ಯಾರಿದ್ದಾರೆ ಇದರಿಂದ ಆಮೇಲೆ ಈ ಒಂದು ಬ್ಲ್ಯಾಕ್ ಮೇಲ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಜೈಲು ಅಧೀಕ್ಷಕಿ ಅನಿತಾ ಜೈಲಿನಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ತರಬೇಕು ಅಂತ ಪರದಾಡ್ತಿದ್ದಾರೆ. ಆದರೆ ಜೈಲಿನ ಖೈದಿಗಳೇ ಅದನ್ನು ಕಂಪ್ಲೀಟಾಗಿ ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಈಗ ಫೋನ್ ಪೇ ಕೂಡ ಅವರದ್ದೇ ಒಂದು ಪ್ಲಾನಾ? ಏನು ಮಾಹಿತಿ ಸಿಗ್ತಾ ಇದೆ? ಹೌದು ವೀಣಾ, ಕಲಬುರಗಿ ಜೈಲ್ ಸೂಪರಿಂಟೆಂಡೆಂಟು ಮತ್ತು ಖೈದಿಗಳ ನಡುವಿನ ಜಟಾಪಟಿ ಕಳೆದ 1.5 ತಿಂಗಳಿಂದ ನಡೀತಾ ಇದೆ. ಡಾಕ್ಟರ್ ಅನಿತಾ ಅವರು ಕಲಬುರಗಿ ಸೆಂಟ್ರಲ್ ಜೈಲಿಗೆ ಮುಖ್ಯ ಅಧೀಕ್ಷಕಿಯಾಗಿ 1.5 ತಿಂಗಳ ಹಿಂದಷ್ಟೇ ಬಂದಿರುವಂತದ್ದು. ಅವರು ಆಗಮಿಸುವ ಸಂದರ್ಭದಲ್ಲೇ ಜೈಲಿನಲ್ಲಿ ಕೆಲವೊಂದು ವಿಡಿಯೋಗಳು ವೈರಲ್ ಆಗಿರುವಂತದ್ದು, ಗಾಂಜಾ ಮತ್ತು ಡ್ರಗ್ಸ್ ಈ ರೀತಿ ಸಿಕ್ಕಿರುವಂತದ್ದು, ಇದೆಲ್ಲವೂ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾದ ನಂತರ ಬಂಧಿಖಾನೆ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಬಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ ಮಾಡಿದ್ರು. ಅದರಂತೆ ಡಾಕ್ಟರ್ ಅನಿತಾ ಅವರು ಕೂಡ ಆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಇದನ್ನ ಸಹಿಸಿಕೊಳ್ಳಲಾಗದ ಕೈದಿಗಳು ಇವರ ವಿರುದ್ಧವೇ ನಿನ್ನೆ ಅಷ್ಟೇ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಎಲ್ಲಾ ಕೈದಿಗಳನ್ನ ಗುಂಪುಗೂಡಿಸಿಕೊಂಡು ಪ್ರೊಟೆಸ್ಟ್ ಅನ್ನ ಮಾಡಿರುವಂತದ್ದು ಒಂದು ಭಾಗ. ಆದ್ರೆ ಇನ್ನೊಂದ್ ಕಡೆ ಅವರ ಅಕೌಂಟ್ಗೆ ಡಾಕ್ಟರ್ ಅನಿತಾ ಅವರ ಪರ್ಸನಲ್ ನಂಬರ್ನ ಫೋನ್ ಪೇಗೆ 10,000 ರೂಪಾಯಿಯನ್ನ ಹಾಕಿ ಆ ಸ್ಕ್ರೀನ್ ಶಾಟ್ ಅನ್ನ ಇಟ್ಕೊಂಡು ಇವರು ನಮಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ, 25,000 ರೂಪಾಯಿ ಕೇಳ್ತಾ ಇದ್ದಾರೆ, 10,000 ರೂಪಾಯಿ ಫೋನ್ ಪೇ ಮೂಲಕ ತಗೊಂಡಿದ್ದಾರೆ ಅನ್ನುವಂಥದ್ದನ್ನ ಲೋಕಾಯುಕ್ತಕ್ಕೆ, ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಈ ರೀತಿ
ಇಮೇಲ್ ಮೂಲಕ ದೂರು ಕೂಡ ಕೊಟ್ಟಿರುವಂತದ್ದು. ಅದಷ್ಟೇ ಅಲ್ಲ, ಆ ಕಾರಾಗೃಹದ ಅಧೀಕ್ಷಕಿಯವರ ಕಾರು ಚಾಲಕನಿಗೂ ಕೂಡ 2,000 ರೂಪಾಯಿ ಫೋನ್ ಪೇ ಮಾಡಿ ಅದನ್ನು ಕೂಡ ಸ್ಕ್ರೀನ್ ಶಾಟ್ ತಕೊಂಡು ದೂರು ಕೊಟ್ಟಿರುವಂತದ್ದು. ಇದಿಷ್ಟೇ ಅಲ್ಲ, ಈ ಅನಿತಾ ಅವರಿಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಅಧೀಕ್ಷಕಿ ಅವರಿಗೆ ಒಂದು ರೀತಿ ಜೀವ ಭಯ ಕಾಡ್ತಾ ಇದೆ. ಅವರ ಕಾರನ್ನೇ ಬ್ಲಾಸ್ಟ್ ಮಾಡುವುದಾಗಿ ಅವರು ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಪೊಲೀಸ್ ಮೂಲಗಳಿಂದ ಅನಿತಾ ಅವರಿಗೆ ಸಿಕ್ಕಿರುವಂತದ್ದು. ಅವರು ಕೂಡ ತಮ್ಮ ಜೀವ ಭಯದಲ್ಲಿದ್ದಾರೆ. ಒಟ್ಟಾರೆ ಕಲಬುರಗಿ ಸೆಂಟ್ರಲ್ ಜೈಲನ್ನ ನಿಭಾಯಿಸಬೇಕಾದಂತಹ ಕೈದಿಗಳನ್ನ ನಿಭಾಯಿಸಬೇಕಾದಂತಹ ಮುಖ್ಯ ಅಧೀಕ್ಷಕಿಯವರೇ ಸ್ವತಃ ಜೀವ ಭಯದಲ್ಲಿರುವಂತದ್ದು. ಅವರ ಮತ್ತು ಕೈದಿಗಳ ನಡುವಿನ ತಿಕ್ಕಾಟ ಇವತ್ತಿಗೂ ಕೂಡ ಮುಂದುವರೆದಿರುವಂತದ್ದು. ಒಂದ್ ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಅವರು ವಿರುದ್ಧ ದೂರುಗಳು ಕೊಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಆಡಿಯೋಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಈಗಲೂ ಕೂಡ ಮೊಬೈಲ್ ಹೇಗೆ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದೇ ನಿಗೂಢವಾಗಿರುವಂತದ್ದು. ಇಷ್ಟೆಲ್ಲ ಒಂದ್ ಕಡೆ ಇವರು ಬಿಗಿ ಕ್ರಮ ಕೈಗೊಂಡಿದ್ದೀನಿ ಅಂತ ಹೇಳುವಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಶೇಖ್ ಮುಸ್ತಾಫಾ ಅನ್ನುವಂತಹ ಕೈದಿ ತನ್ನ ಸಿಸ್ಟರ್ ಜೊತೆಗೆ ಮೊಬೈಲ್ ನಲ್ಲಿ ಮಾತನಾಡ್ತಾನೆ. 25,000 ರೂಪಾಯಿ ಅವರಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಮೊಬೈಲ್ ನಲ್ಲಿ ಹೇಳ್ತಾನೆ. ಆ ಆಡಿಯೋನ ಈಗಾಗಲೇ ಹೊರಗಡೆ ಬಿಟ್ಟಿರುವಂತದ್ದು, ವೈರಲ್ ಕೂಡ ಮಾಡಿರುವಂತದ್ದು. ಹಾಗಾದ್ರೆ ಜೈಲಿನಲ್ಲಿ ಇದ್ದುಕೊಂಡೇ ಆತ ಹೊರಗಡೆ ಇರುವಂತ ತನ್ನ ಸಿಸ್ಟರ್ಗೆ ಹೇಗೆ ಮಾತಾಡಲಿಕ್ಕೆ ಸಾಧ್ಯ ಆಯ್ತು? ಎಲ್ಲವೂ ಕೂಡ ಬಂದಿರುವಾಗ ಇದ್ಯಾಕೆ ಸಾಧ್ಯ ಆಯ್ತು? ಅಂದ್ರೆ ಕಲಬುರಗಿ ಜೈಲಿನಲ್ಲಿರುವಂತಹ ಕೆಲ ಸಿಬ್ಬಂದಿಗಳು, ಕೆಲ ಅಧಿಕಾರಿಗಳು ಕೂಡ ಈ ಒಂದು ಷಡ್ಯಂತ್ರ ಅನ್ನುವಂತಹ ಅನುಮಾನ ಕಾಡಲಾರಂಭಿಸಿರುವಂತದ್ದು. ಅಧೀಕ್ಷಕಿಯವರೇ ಸ್ವತಃ ಕಲಬುರಗಿ ಪೊಲೀಸರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಒಟ್ಟಾರೆ ಸಮಗ್ರ ತನಿಖೆ ನಂತರ ಸತ್ಯಾಂಶ ಹೊರಗೆ ಬರಬೇಕಾಗಿದೆ. ಈ ಜಟಾಪಟಿ ಅಂತ್ಯಗೊಂಡು ಕಲಬುರಗಿ ಜೈಲು ಶಾಂತವಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾದಂತಹ ಅಗತ್ಯ ಕಂಡು ಬರ್ತಾ ಇದೆ. ವೀಣಾ, ಥ್ಯಾಂಕ್ ಯು ಶರಣಯ್ಯ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.